ಏನ್ ನಿಶಾ ಇದು ಸತ್ಯ ಸತ್ಯ ಗೈಸ್ ನಾವು ಬಂದಿರೋದು ಇವಾಗ ಐಫೋನ್ ತಗೊಳ್ಳೋದಕ್ಕೆ ನಮ್ಮ ಮಮ್ಮಿಗೆ. ಕಪಲ್ಸ್ನ ದೂರ ಮಾಡ್ತಿದ್ಯಾ? ಅದೇ ನನಗೆ ಅದ್ರದ್ದು ಏನೇ ಏನು ಗೈಸ್ ಇವತ್ತು ನಮ್ಮ ಅತ್ತಿಗೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳು ಅಂತ. ಥ್ಯಾಂಕ್ ಯು ನಿಶಾ. ಹೇಳು ಅಂದ್ರು ಹೇಳ್ದೆ. ಥ್ಯಾಂಕ್ ಯು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಎಲ್ರು ಹೇಗಿದ್ದೀರಾ? ಹಂಗೆ ಕೇಳಲ್ಲ ನಾನು, ಎಲ್ರು ಚೆನ್ನಾಗಿರ್ತಾರಂತ ಗೊತ್ತು. ನಮ್ಮ ಮಮ್ಮಿ ಅವರ ಬರ್ತ್ಡೇ 50 ವರ್ಷದ ಬರ್ತ್ಡೇ. ಅರ್ಧ ವರ್ಷನೇ, ಆಯಸ್ಸೇ ಮುಗ್ದೋಗಿದೆ. ಇನ್ನು ಅರ್ಧ ಆಯಸ್ಸು 100 ವರ್ಷ ಕೊಟ್ಟು ಚೆನ್ನಾಗಿ ಬಾಳಿ. ಸೊ ಇವತ್ತು ಬರ್ಡೇ ಆಗಿರೋದ್ರಿಂದ ನಾವು ಪ್ರತಿ ವರ್ಷನೂ ಕೇಕ್ ಕಟ್ ಮಾಡಿಸ್ತೀವಿ. ಸೊ ಈ ವರ್ಷನೂ ಕೇಕ್ ಕಟ್ ಮಾಡಿಸ್ತೀವಿ. ಸೊ ಸ್ಪೆಷಲಾಗಿ ಈ ಸಲ ಒಂದು ಗಿಫ್ಟ್ ಕೊಡೋಣ ಅಂತ. ಸೊ ಗಿಫ್ಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಏನು ತೊಗೋತೀವಿ ಅಂತ ನೋಡಿ. ನಮ್ಮ ಮಮ್ಮಿಗೆ ಫುಲ್ ಯೂಸ್ ಆಗುತ್ತೆ ಗೈಸ್. ಕಿಟಕಿಯಿಂದ ಕೇಳಿಸ್ಕೊಬಿಡ್ತಾರೆ. ಮಂಗಳಮ್ಮ ಕೇಳಿಸ್ಕೊಂಡು ಬೇಕಾದ್ರೆ ನಮ್ಮ ಮಮ್ಮಿಗೆ ಹೇಳಿದ್ರು ಹೇಳ್ಬಿಡ್ತಾರೆ. ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ನೋಡುವ. ಸೊ ಅವ್ರನ್ನ ಖುಷಿ ಪಡಿಸುವ ಇವತ್ತು. ಲೆಟ್ಸ್ ಗೋ. ಹೇಳಿ ನಿಶಾ ಅವರೇ. ಗೈಸ್ ನಾವು ಬಂದಿರೋದು ಇವಾಗ ಐಫೋನ್ ತೊಗೊಳ್ಳೋದಕ್ಕೆ. ನಮ್ಮ ಮಮ್ಮಿಗೆ ಫೋನ್ ತುಂಬ ಯೂಸ್ ಆಗುತ್ತೆ. ಫೋನಲ್ಲಿರುವ ಕ್ಯಾಮ್ರಾ ಅಂತೂ ತುಂಬಾ ಯೂಸ್ ಆಗುತ್ತೆ. ಸೊ ಅವ್ರು ಇವಾಗ ಯೂಸ್ ಮಾಡ್ತಿರೋದು ಯಾವುದು ಒನ್ ಪ್ಲಸ್ ಯೂಸ್ ಮಾಡ್ತಾ ಇದ್ದಾರೆ. 5 ವರ್ಷದಿಂದ ಒಂದೇ ಫೋನಲ್ಲಿ ಎಷ್ಟೋ ಸಾವಿರ ಫೋಟೋಸ್ಗಳನ್ನ ತೆಗೆದಿದ್ದಾರೆ. 5 ವರ್ಷ ಆಗಿಲ್ಲ, ಒಂದು 3 ವರ್ಷ. 2020 ತಗೊಂಡಿದ್ದವರು. ಅದು ಹಳೇದು. ಅದನ್ನ ಮಂಗಳಮ್ಮ ಕೊಟ್ಬಿಟ್ಟು ಹೊಸದು ತಗೊಂಡ್ರಲ್ಲ, ಅದಾದ್ಮೇಲೆ ವಿಜಯನಗರ ಮನೆಯಲ್ಲಿ ಅದೇ ಒಂದು 3-4 ಇಯರ್ಸ್, 3.5 ಇಯರ್ಸ್ ಆಗಿದೆ. ಸೊ ಹಾಗಾಗಿ ಐಫೋನ್ ಕೊಡೋಣ. ಅವರ ಸ್ಟೇಟಸ್ದು ಕ್ವಾಲಿಟಿ ಎಲ್ಲ ಸ್ವಲ್ಪ ಚೆನ್ನಾಗಾಗಲಿ ಅಂತ. ಸೊ ಐಫೋನ್ ಪ್ಲ್ಯಾನ್ ಮಾಡಿರೋದು ಈ ಸಲ. ಇದುವರೆಗೂ ಒಂದ್ಸರಿನೂ ಐಫೋನ್ ಯೂಸ್ ಮಾಡಿಲ್ಲ. ನಾನು ಸುಮ್ಮನೆ ಅವತ್ತು ಯಾವುದೋ ಒಂದಿನ ರೇಗಿಸ್ಬೇಕಾದ್ರೆ ನಿಮ್ಮೊಂದು ಫಸ್ಟ್ ಐಫೋನ್ ಕೊಡಿಸ್ಬಿಡ್ಬೇಕು ಹೇಳಿ, ಯಾವ್ದಾರ ಫಂಕ್ಷನ್ ಆಗಲಿ ನಾವು ಸುಮ್ಮನೆ ಕೂತಿರ್ಲಿ ಬಂದು ಫೋಟೋ ತೊಗೊಂಡ್ಬಿಡ್ತಾರೆ ಅವ್ರ ಫೋನಲ್ಲಿ. ಅಷ್ಟು ಫೋಟೋ ಹುಚ್ಚು ಆಂಟಿಗೆ, ಸಿಕ್ಕಾಪಟ್ಟೆ ಫೋಟೋ. ಮತ್ತು ವಾಟ್ಸಪ್ಪಲ್ಲಿ ಇದುವರೆಗೂ ಒಂದು ದಿನವೂ ಮಿಸ್ ಮಾಡಿದೆ. ಮಿನಿಮಮ್ ಅಂದರೂ 10 ಸ್ಟೇಟಸ್ ಹಾಕ್ತಾರೆ. ಸೊ ಹಾಗಾಗಿ ಫೋಟೋ ಎಲ್ಲ ಚೆನ್ನಾಗಿ ತಕ್ಕೊಳ್ಳಿ, ಮತ್ತು ಯೂಸ್ ಆಗುತ್ತೆ ಅವ್ರಿಗೆ. ಯೂಸ್ ಮಾಡಲಿ ಐಫೋನ್ನ. ನಮಗಿಂತ ಜಾಸ್ತಿ ಅವ್ರಿಗೆ ಯೂಸ್ ಆಗುತ್ತೆ ಫೋಟೋಸ್ ತಕ್ಕೊಳ್ಳೋಕ್ಕೆ. ಆಮೇಲೆ ಇನ್ನೇನು ಯೂಸ್ ಮಾಡ್ತಾರೆ, ಯೂಟ್ಯೂಬ್ ಒಂದು ನೋಡ್ತಾರೆ, ಮತ್ತು ವಾಟ್ಸಪ್ಪು ಅಷ್ಟೇ. ಫೋನ್ಗೇನು ಅಷ್ಟೇ, ಇನ್ನೇನಿಲ್ಲ. ಫೋಟೋ ತಕ್ಕೊಳ್ಳೋಕ್ಕೆ ಮೇಯ್ನ್ ಯೂಸ್ ಆಗಲಿ ಅಂತ ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಇವಾಗ ನಿಖಿಲ್ ಅವ್ರು ಹೇಳಬೇಕು ಯಾವ್ದು ತೊಗೋಬೇಕು ಅಂತ. ಆಗಮಿಸಿ ಮಹಾರಾಜರೇ. ಹೇಳಿ ಯಾವುದು? ಇಲ್ಲ ಸಾರಿ, ಏರ್ ಬೇಡ. ಏರ್ ಚೆನ್ನಾಗಿಲ್ಲ ಗೈಸ್. ನಾವಿವಾಗ 17 ಇಲ್ಲ 16ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡುವ. ನಿಮ್ಮ ಅಮ್ಮನಿಗೆ ಯೂಸ್ ಮಾಡೋದಕ್ಕೆ. ನಿಮ್ಮ ಅಮ್ಮಂಗೆ ಅನ್ಬೇಡ, ಅದು ತಪ್ಪಾಯ್ತು. ನಮ್ಮ ಅಮ್ಮಂಗೆ ಅದು ಮಾತಾಡಿ ಹಂಗೆ ಅಭ್ಯಾಸ. ಅದು ಜಾಸ್ತಿ ನಿಮ್ಮ ಅಮ್ಮಂಗೆ ಅಂತಾನೆ. ಸೈಡ್ ಬಿಟ್ರೆ ನೋಡ್ತೀನಿ. ಬರ್ರಪ್ಪ ಆಯಿತು ನೋಡಿ. ವಾವ್, ಇದು 256 ಇಲ್ಲ, 128. ಆದರೆ ಸಾಲಲ್ಲ ಅವರಿಗೆ, ಬೇಗ ಸ್ಟೋರೇಜ್ ಆಗಿಬಿಡುತ್ತೆ. ವಿಡಿಯೋ ಇರಲ್ಲ, ಹಂಗಾಗಿ ವಿಡಿಯೋ ಇರುತ್ತಾ? ಎಲ್ಲ ಇರುತ್ತೆ. ಮಿನಿ ಬ್ಲಾಗ್ ಇರುತ್ತೆ. ಯಾವುದು? 17 256. ಕಲರು ಕಲರ್ಸ್ ಯಾವ್ದಿದೆ ಇಲ್ಲೇ ಮೆನ್ಷನ್ ಆಗಿರುತ್ತೆ ನೋಡಿ. ಇಲ್ಲಿ ಲ್ಯಾವೆಂಡರು, ಮಿಸ್ಟ್ ಬ್ಲೂ, ವೈಟು, ಬ್ಲ್ಯಾಕು. ಅವ್ರ ಹತ್ರ ಇರೋದು ಇವಾಗ ಬ್ಲ್ಯಾಕಾ? ಬ್ಲೂ ಬಿಟ್ಟು ನೋಡಿ ಗೈಸ್, ಏನು ಗೊತ್ತಿಲ್ಲ, ಸುಮ್ಮನೆ ವೇಸ್ಟ್ ಫೆಲೋ. ಕ್ಯಾಪ್ ಹಾಕಿ ಮುಚ್ಚಿಬಿಟ್ಟವರೆಲ್ಲ ಗೊತ್ತಿಲ್ಲ. ವೈಟ್ ಇಲ್ಲ ಬ್ಲ್ಯಾಕ್ ಕೊಡ್ಸೋಣ. ಅದು ತೆಗಿಯೋಕೆ ಹೇಳಿ ನೋಡೋಣ. ಅಲ್ಲಿ ನೋಡಿ ಗೈಸ್, ಅಲ್ಲಿದೆ ಕಲರ್ಸು. ಓಕೆನಾ ಗೈಸ್? ಇವಾಗ ನಮ್ಮ ಮನೆಯಲ್ಲಿ 2 ಕಲರ್ ಇದೆ. ಅದು ಕನ್ಫ್ಯೂಷನ್ ಇರೋದನ್ನ ನಾವು ವೈಟ್ ಅಂದ್ರೆ ಈ ತರ ಬರುತ್ತೆ. ಲ್ಯಾವೆಂಡರ್ ಅಂದ್ರೆ ಈ ಕಲರ್. ವೈಟ್ ಇಲ್ಲ ಲ್ಯಾವೆಂಡರ್ ಅಂದ್ರೆ ಹೋಗೋಣ. ವೈಟ್ ಪಕ್ಕ ಇಷ್ಟ ಆಗುತ್ತೆ ಅವರಿಗೆ. ನೋಡಿ ಇವಳು ಅವ್ರ ಮಗನ್ ಕೇಳೋಣ. ವೈಟಾ ಲ್ಯಾವೆಂಡರ್? ವೈಟ್ ಇಷ್ಟ. ವೈಟ್ ಅಲ್ಲ? ಓಕೆ, ವೈಟ್ ಡನ್.
ಡನ್. ಏನು ಆಫೀಸ್ ಇದೆ ಮೇಲೆ? ಬಜಾಜ್ ನಾರ್ಮಲ್. ಮತ್ತೆ ಇದು ಕೊಡಿ. ಚೆನ್ನಾಗಿ ನಾವು ಅಲ್ಲಿ ಪರ್ಚೇಸ್ ಮಾಡಿ ಇವಾಗ ಇಲ್ಲಿ ತಿನ್ನೋಕೆ ಬಂದಿದ್ದೀವಿ. ಫ್ರೆಂಚ್ ಫ್ರೈಸ್. ಸ್ವಾತಿ ಮೇಡಮ್ ಅವರಿಗೆ ಬರ್ಗರ್, ಬಬ್ಲಿ ಸ್ವಾತಿ ಬಬ್ಲಿ ಬರ್ಗರ್ ತಿಂತಾ ಇದ್ದಾರೆ. ಮಮ್ಮಿ ಏನು ತಿಂತಾ ಇದ್ದಾರೆ? ಏನಿಲ್ಲ ಮಮ್ಮಿ. ಇದು ಯಾರಿಗೆ ಮಮ್ಮಿ? ನೀವು ಕೈಯಲ್ಲಿ ಹಿಡಿದಿರೋರು ಯಾರಪ್ಪ? ಯಾರು? ಟೇಸ್ಟ್ ಮಾಡ್ತಿದ್ದೀನಿ ಅಷ್ಟೇ ಗೈಸ್. ನಾನು ತಿಂದೇ ಇಲ್ಲ ಗೈಸ್. ಓಕೆ ಆಯ್ತಾ? ಹೋಯ್ತು ಕೊಡಮ್ಮ. ಯಾವ ಕಲರ್ ಮಾಡಿಸಿರ್ಬೋದು? ರೆಡ್ ಆರ್ ಪಿಂಕ್? ರೆಡ್. ಬ್ಲೂ. ರೆಡ್. ಹಾಂ ಬ್ಲೂ. ಕಳ್ಳಿ ಬಬ್ಲಿ ಕಳ್ಳಿ. ಓಕೆ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಬಂದಿದ್ದೀವಿ ಇವಾಗ. ಬ್ಲೂ. ಏನ್ ನಿಶಾ ಇದು? ಸತ್ಯ ಇನ್ನೂ ಒಂದಿದೆ. ವಾವ್, ವಂಡರ್ಫುಲ್. ಮಮ್ಮಿ ಇದು ಚಾರ್ಜರ್ ಮಮ್ಮಿ. ಚಾರ್ಜರಾ? ನಾನು ಫಸ್ಟ್ ಫೋನ್ ನೋಡ್ಬಿಡ್ತೀನಿ. ಫೋನ್ ಅಂತ ಗೊತ್ತಿಲ್ಲ ಅವರಿಗೆ. ಮಮ್ಮಿ ಅಂತ ಇದ್ದೀನಿ. ನಿಶಾ, ಮಧು, ಫೋನಾ? ಐಫೋನಾ? ಯಾಕೆ ಮಗ ಇದೆಲ್ಲ? ನನ್ನ ಹತ್ರ ಇತ್ತಲ್ಲ ಸ್ಯಾಮ್ಸಂಗು ಅಂತ ಡೈಲಾಗ್ ಹೊಡಿತಾರೆ. ಯಾರು ರೆಡಿ ಆಗೋರಲ್ಲ ನಿಶಾ? ಯಾರು? ಯಾಕೆ ರೆಡಿ ಆಗಿದ್ದೀರಲ್ಲ? ಸುಮ್ಮನೆ ಬರ್ರೀ ಡಹು ಗೈಸ್. ಸೇಮ್ ಕಲರು. ಹೌದು, ಸೇಮ್ ಕಲರ್. ಏನಕ್ಕೆ ರೆಡಿ ಆಗಿರೋದು? ಫಸ್ಟ್ ಸಸ್ಪೆನ್ಸ್. ಟ್ರೀಟ್ ಎಲ್ಲಿ? ಪಾರ್ಟಿ ಕೊಡ್ಸ್ತಾ ಇದ್ದೀನಿ ಈಗ. ಹೌದಾ? ಬಾ ಆಯ್ತಾ, ಹೊರಗ್ ನೀನು ನಿಶಾ ನೀನು ಬಾ ಆಯ್ತಾ. ಯಾವ್ದಿದು? ಗಿಲಿ. ನೆನ್ನೆ ತಗೊಂಡಿದ್ದಿಲ್ವಾ ಇದು ಬಟ್ಟೆ? ಹೌದು. ಇದು ಇಲ್ಲಿ ಟ್ಯಾಗ್ ಇನ್ನು ಕಟ್ ಮಾಡಿಲ್ವಲ್ಲ. ಚಂದ ಇದೆ. ಓ ಮಂಗ್ಳಿನ್ ತೋರ್ಸ್ರ. ನಾವೇ ರೆಡಿ ಆಗಿಲ್ವಲ್ಲ ನಿಜ. ಇನ್ನ ಮಂಗ್ಲಮ್ಮ ಹಿಂಗನಿ. ಅವ್ರು ಏನೋ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಮಂಗ್ಲಮ್ಮ ಅನ್ನಿ ಹಿಂಗನಿ. ಅನ್ನಿ ಮಂಗ್ಲಮ್ಮ ಹಿಂಗ್ ಹಿಡ್ಕೊಳ್ಳಿ. ಬನ್ನಿ ಹಿಂಗನ್ನಿ ಅನ್ನಿ. ಇಲ್ಲ ಬಾ. 1 2 3 ಸ್ಟಾರ್ಟ್. ಇವಾಗ ನಾವು ರೆಡಿ ಆಗಕ್ಕೆ ಹೋಗ್ಬೇಕು ಗೈಸ್. ಇವರೆಲ್ಲ ಅಲ್ಲೇ ರೆಡಿಯಾಗಿ ಕೂತ್ಬಿಟ್ಟವ್ರೆ. ಹಣೆದಲ್ಲಿ ಬಟ್ಟು. ಚಲೋ ಗೈಸ್, ವಿಷಯ ಏನಂದರೆ ಈಗ ನಾನು ರೆಡಿ ಆಗಬೇಕು, ಅದೇ ವಿಷಯ ಅಷ್ಟೇ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಏನೇನೋ ಇತ್ತು. ಒಂದು ವಾರದಿಂದ ನಾವು ಯಾವ್ದಾದ್ರು ವಿಲ್ಲಾ ಇಲ್ಲ ರೆಸಾರ್ಟ್ಗೆ ಹೋಗಿ ಅಲ್ಲಿ ಫ್ಯಾಮಿಲಿ ಎಲ್ಲ ಕುಕ್ ಮಾಡಿಕೊಂಡು, ಇಲ್ಲ ಅಂದರೆ ಡೆಕೋರೇಷನ್ ಏನಾರು ಮಾಡಿಸಿ ಹೊರಗಡೆ ಸೆಲೆಬ್ರೇಷನ್ ಮಾಡಿಸೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ಲಾಸ್ಟ್ ಮೂಮೆಂಟಲ್ಲಿ ಒಂದು ಫಿಕ್ಸ್ ಆಗಿತ್ತು, ಅದು ಲಾಸ್ಟ್ ಮೂಮೆಂಟಲ್ಲೆಲ್ಲ ಕ್ಯಾನ್ಸಲ್ ಆಗಿ ನಮ್ಮ ಪ್ಲ್ಯಾನ್ ಎಲ್ಲ ಹಿಂಗೆ ಆಗೋಗಿದೆ. ಸೊ ಇವಾಗ ಸಡನ್ನಾಗಿ ಇವತ್ತು ಈಗ ಜಸ್ಟು ಇಲ್ಲೇ ಮನೆ ಹತ್ರನೇ ನಮ್ಮದು ಮಧು ಬರ್ಡೇ ಡೆಕೋರ್ ಮಾಡಿದ್ರಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈಗ ಅರ್ಜೆಂಟ್ ನಂಗೆ ಒಂದು ಡೆಕೋರ್ ಮಾಡಿಕೊಡಿ ನಮ್ಮ ಮನೆಯಲ್ಲೇ ಅಂತ ಹೇಳಿ ಪಾಪ. ಸೊ ಇವಾಗ ಬರ್ತಾ ಇದ್ದಾರೆ. ಈಗ ಆಲ್ರೆಡಿ ಟೈಮ್ 8:30 ಆಗಿದೆ. ನಮ್ಮ ಮಮ್ಮಿ ರೆಡಿಯಾಗಿ ಕೂತಿದ್ದಾರೆ. ಇವಾಗ ನಾವು ಪಟ ರೆಡಿಯಾಗಿ ಫಸ್ಟ್ ಊಟಕ್ಕೆ ಹೋಗ್ತೀವಲ್ಲ, ಅವ್ರು ಬಂದು ಡೆಕೋರ್ ಮಾಡಿಕೊಡ್ತಾರ ಗೊತ್ತಿಲ್ಲ. ಸೊ ಡೆಕೋರ್ ಆದ ತಕ್ಷಣ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಿಸ್ತಾ ಇದ್ದೀವಿ. ಬೇಡ ಈಚೆ ಒಂದು ಊಟಕ್ಕೆ ಹೋಗಿ ಅಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಬೆಳಗ್ಗೆ. ಸೊ ಇವಾಗ ಬೇಡ ಮನೆಯಲ್ಲೇ ಮಾಡಿಸೋಣ ಅಂತ ಸೊ ಸಿಂಪಲ್ಲಾಗಿ ಡೆಕೋರ್ ಮಾಡಿಸಿ ಸೊ ಈಚೆ ಡಿನ್ನರ್ಗೆ ಹೋಗ್ತಾಯಿದ್ದೀವಿ ಫ್ಯಾಮಿಲಿ ಫುಲ್ಲು. ಸೊ ನೋಡುವ, ನಮ್ಮ ಮಮ್ಮಿ ಸರ್ಪ್ರೈಸ್ ಆಗ್ತಾರೆ ಅನಿಸುತ್ತೆ. ಯಾಕೆಂದರೆ ಯಾವತ್ತೂ ನಾವು ಸೆಲೆಬ್ರೇಷನ್ ಮಾಡಿಸಿಲ್ಲ, ಅವ್ರಿಗೆ ಇಷ್ಟನೂ ಇಲ್ಲ. ಕೇಕ್ ಕಟ್ ಸಾಕು, ಈಚೆ ಹೋಗೋಣ ಅಂತ ಹೇಳ್ತಾಯಿದ್ರು. ಸೊ ಬೇಡ, ಸಿಂಪಲ್ಲಾಗಾರು ಇರಲಿ, 50 ವರ್ಷದ ಬರ್ಡೇ ಅಲ್ವಾ. ಸೊ ಹಾಗಾಗಿ ಮನೇಲೇ ಒಂದು ಡೆಕೋರ್ ಮಾಡಿಸ್ತಾ ಇದ್ದೀವಿ. ಇವಾಗ ಅವ್ರು ಬಂದು 20 ಮಿನಿಟ್ಸಲ್ಲಿ ಮಾಡಿಕೊಡ್ತೀವಿ ಮೇಡಮ್ ಅಂತ ಹೇಳಿದ್ದಾರೆ. ಲೆಟ್ಸ್ ಸಿ, ನೋಡುವ. ಈಗ ನಾನು ಪಟ್ ಅಂತ ಈ ಕಾಸ್ಟ್ಯೂಮ್ ಹಾಕ್ಕೊಂಡು ಬರ್ತೀನಿ ಗೈಸ್.
ಮದುವೆ ಮಾತಾಡ್ತಾರೆ ಅಂದ್ಬಿಟ್ಟು ನಾನು ಗಜಗೌರಿ ಕೂರ್ಸೋಳಕ್ಕೆ ಚೇರ್ ಮೇಲೆ. ಎಲ್ಲರೂ ನಂದು ರಾಘವೇಂದ್ರ ಸ್ವಾಮಿ ಗುರುಗಳದ್ದು ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಿ ಅದೇನೋ ಹಾಕಿದ್ರು ಕಮೆಂಟ್ಸು ಜಾಸ್ತಿ, ಏನು ದೇವತೆ ಏನೋ ಯಾವುದೋ ದೇವಿ ಹೆಸ್ರು ಹಾಕ್ಬಿಟ್ಟು ಆ ಥರನೇ ಕೂತ್ಕೊಂಡು ಮಾತಾಡ್ತಾಯಿದ್ದೆ ಅಂತ. ನಾನು ಆ ಬ್ಲಾಗ್ ಇನ್ನೂ ನೋಡಿಲ್ಲ ಗೈಸ್, ಅವಳು ಬರ್ಡೇ ಬ್ಯುಸಿಲಿದ್ದೆ. ಆಮೇಲೆ ಏನಂತ ಹಾಕಿದ್ರು ಗೊತ್ತಾ, ಯಾರೋ ಒಬ್ಬರು ಅವ್ರಿಗೆ ಏನಾರೋ ನೀವು ಬ್ಯಾಡ್ ಕಮೆಂಟ್ ಹಾಕಿ ಅವ್ರ ಮುಖದಲ್ಲಿ ದೇವಿ ದೇವಿ ಇದ್ದಾರೆ ಅವ್ರ ಮುಖದಲ್ಲಿ, ಸಾರಿ ದೇವಿ ಇದಲ್ವಾ, ದೇವಿ ಇದ್ದಾರೆ ಅಂತ ಎಲ್ಲ ಫುಲ್ ಅವಾಜ್ ಹಾಕಿದ್ರು. ಥ್ಯಾಂಕ್ ಯು ಸೋ ಮಚ್. ಯಾರ ಹತ್ರ ಎಷ್ಟೊಂದು ಜನ ಹಾಕಿದ್ರಿ ಆ ಥರ. ಹೌದಾ, ಹಂಗೆ ಕಾಣಿಸ್ತಾ ಇದ್ದೀನಿ ನಾನು ಸೀರೆ ಉಟ್ಕೊಂಡ್ರೆ. ಇವಾಗ ಟೈಮು ಗೈಸ್ 9:30 ಆಗಿದೆ. ನಾವಿಲ್ಲಿ ಸೆಲೆಬ್ರೇಷನ್ ಮಾಡಿಸ್ಬಿಟ್ಟು ಊಟಕ್ಕೆ ಹೋಗಬೇಕು. ಇವತ್ತು ಸ್ಯಾಟರ್ಡೆ ಬೇರೆ, 10:30 ರೆಸ್ಟೋರೆಂಟ್ ಕ್ಲೋಸ್ ಆಗುತ್ತೆ. ಡೆಕೋರ್ ಆಗಿದೆ. ನಮ್ಮ ಅಭಿ ಇದಾರಲ್ಲ, ಅಭಿ ಸಾಹೇಬ್ರು ಪಕ್ಕ ರೆಡಿ ಆಗಕ್ಕೆ ಹೋಗಿರ್ತಾರೆ ನಿಧೋಸ್ತ್ರ. ಮುಂದೆ ಕ್ಯಾಂಡಲ್ ತತ್ತೀನಿ, ಮುಂದೆ ಹೆಂಗ್ ರೆಡಿಯಾಗಿ ಬಂದವನೇ ಅಣ್ಣ. ಏನ್ ಟ್ವಿನ್ನಿಂಗು ಇಬ್ರು ಅಕ್ಕ ತಮ್ಮ. ಹೆಂಗೆ ನನ್ನ ತಮ್ಮ ಟ್ವಿನ್ನಿಂಗು. ಅಣ್ಣ ತಮ್ಮ ಇವ್ರು ಯಾವಾಗ್ಲೂ ವೈಟಲ್ಲೇ ಇರ್ತಾರೆ. ಡೈಲಿ ಬಂದ್ಬಿಟ್ಟು ಟ್ವಿನ್ನಿಂಗ್ ವೈಟ್ ಬ್ಲ್ಯಾಕ್ ಬಿಟ್ರೆ ಇನ್ನೇನು ಹಾಕಲ್ಲ ಅವನು. ಗೈಸ್ ಈ ತರ ಡೆಕೋರ್ ಆಗಿದೆ. ಬಂದ ಲಾಸ್ಟ್ ಮೂಮೆಂಟ್ ಮಾಡ್ಕೊಟ್ಟಿದ್ದಾರೆ. ಫೈನಲಿ ಬಂದ. ಅಣ್ಣ ಬರೋಣ ಕೊಡೋಣ. ನಾನು ಅಭಿ ಮತ್ತೆ ವಿನೋದ್ 3 ಜನ ಟ್ವಿನ್ನಿಂಗ್ ಇವತ್ತು. ಬನ್ರ ತಮ್ಮಂದಿರ ಒಂದು ಕ್ಲಿಕ್ ಅಂತ ಒಂದು ಮಿಮ್ಮಿ ಮಾಡ್ಬೇಕು. ನೀವು ಬಾರ ಈ ಕಡೆ ನೋಡ ಎಷ್ಟು ಚಂದ. ಹೋಗಿ ನಿಮ್ಮ ಅತ್ತೆ ಕರ್ಕ ಬನ್ನಿ. ಹೋಗು, ನಾನು ಕೆಳಗೆ ಇಳಿದು 10 ಬರೋಷ್ಟರಲ್ಲಿ ಆಯ್ತದ ನನ್ನ ಕತೆ. ನಾನು ಇಡ್ತಿರ್ತೀನಿ, ಕೊಡು ನೀನು ಹೋಗು. ನಾಲ್ಕು ಕೈ ಆಯ್ತೀಗ. ಗೊತ್ತಾಗ್ಲಿ ಕಲರ್, ವಾಟೆ ಕೇಕ್, ವಾಟೆ ಕಾಂಬಿನೇಷನ್. ಮಮ್ಮಿ ಎಸ್ ಇವರೆಲ್ಲ ಗೈಸ್. ನಾನು ಈ ಫ್ಯಾಮಿಲಿಗೆ ಬಂದ್ಮೇಲೆ ಅಬ್ಸರ್ವ್ ಮಾಡಿದೆ, ಅಮ್ಮನ್ನ ಮಮ್ಮಿ ಅಂತ ಕರೀತಾರೆ. ನನಗೆ ಅದು ಇಷ್ಟನೇ ಆಗೋದಿಲ್ಲ. ಚಿಕ್ಕ ವಯಸ್ಸಿಂದನೂ ಮಮ್ಮಿ ಅಂತಾನೆ ಕರ್ದಿರೋದು. ಅಮ್ಮ ಅನ್ನೋದೇ ಇಷ್ಟ ನನಗೆ. ಇವಳು ಅಷ್ಟೇ, ಅವ್ರ ಮಮ್ಮಿನ ಮಮ್ಮಿ. ನಾನು ಮಮ್ಮಿ ಅನ್ನಲ್ಲ, ಜಾಸ್ತಿ ನೀ ಅಂತೀನಿ. ಅಮ್ಮ ಅನ್ನ ಟ್ರೈ ಮಾಡಿದ್ರು ಅದು ಬರಲ್ಲ ನಮಗೆ, ಅದು ಅಭ್ಯಾಸ ಆಗ್ಬಿಟ್ಟೈತೆ. ನಾನು ಕರ್ಸ್ಕೊಳ್ಳಲ್ಲ. ಇಲ್ಲ, ಮ್ಯಾಚ್ ಬಾಕ್ಸ್ ಮಧು ವಿನೋದ್ ಅಂತ ಕರ್ಸ್ಕೊತೀನಿ. ವಿನೋದ್ ಮ್ಯಾಚ್ ಬಾಕ್ಸ್ ಕೊಡಿ. ಲೈಟರ್ ಐತೆ ಇಲ್ಲಿ. ಅಭಿ ಪಾಪ ಅಭಿ ಇಲ್ಲ. ಆ ಹುಡುಗ ಚಿಕ್ಕ ಹುಡುಗ. ಈ ವಿನೋದ್ ಕೊಡಿ. ಏನಕ್ಕೆ ಮೇಲೆ ಹತ್ತುತ್ತಿದ್ದೀರಾ? ಊಟ ಇಲ್ಲಿ 3 ಜನ ಬರೋಕ್ಕೆ ಸಾಧ್ಯವಾಗುತ್ತದೆ. ನಾನು ಮುಂದಕ್ಕೆ ಹೋಗ್ತೀನಿ. ವಿನೋದ ಮತ್ತೆ ಮಧು ಟ್ವಿನ್ನಿಂಗ್ ಹಿಂಗೆ ಟ್ವಿನ್ನಿಂಗ್. ನಾನು ಮತ್ತೆ ನಮ್ಮ ಮಮ್ಮಿ ಟ್ವಿನ್ನಿಂಗ್. ಇಲ್ಲ ಆಂಟಿ ಆಂಟಿ ಮತ್ತೆ ಮಂಗ್ಲಮ್ಮ ಟ್ವಿನ್ನಿಂಗ್. ನಮ್ಮ ಮಮ್ಮಿನ ಕಣ್ ಮುಚ್ಕೊಳ್ಳೋಣ. ಇಲ್ಲಿ ಎಲ್ಲ ಫುಲ್ ಬಫೆ ಸಿಸ್ಟಮ್ ಮಾಡಿದೀವಿ, ಅದಕ್ಕೆ ಬಫೆ ನಡೀರಿ. ಊಟ ಇವಾಗ ಚಿಕನ್ ಬಿರಿಯಾನಿ ಬೇಕಾ ಮಟನ್ ಬಿರಿಯಾನಿ ಬೇಕಾ? ಚಿಕನ್ ಬಿರಿಯಾನಿ ತಿನ್ನಿ. ಸೇಮ್ ರಿಯಾಕ್ಷನ್ ಮದು ನೀನ್ ಕೊಟ್ಟಲ್ಲ. ಇದರಲ್ಲಿ ಮ್ಯಾಚ್ ಬಾಕ್ಸ್ ಅಲ್ಲಿ ನಾನು ಇದು ಮಾಡ್ತಾರಂತ ಗೊತ್ತಿಲ್ಲ. ಹೆಂಗೆ ನಿಮ್ನ ಮರಳು ಮಾಡಿ ರೂಮ್ ಕಳ್ಸಿ ಮಾಡ್ಸಿರೋದು. ದೇವಸ್ಥಾನಕ್ಕೆ ಹೆಂಗೆ ಬನ್ನಿ, ಏನಕ್ಕೆ ಬೇಕಿತ್ತಿದೆಲ್ಲ. ಬನ್ನಿ ನಾವೇ ಹಾಡೇಳ್ರು. ಏನು ಯಾವ ಸಾಂಗು? ನಗುತ್ತಾ ಬಾಳು ನೀನು 100 ವರ್ಷ, ಹೀಗೆ ಇರಲಿ ಹರ್ಷ ಬೋಳಿನ ದೀಪ ನಗು ಮಮ್ಮಿ ನಗಬೇಕು ಮಮ್ಮಿ. ಯಾಕೆ ಮಮ್ಮಿ? ಏನಿಲ್ಲ ತಗೊಳ್ಳಿ, 50 ವರ್ಷ ಆಗೈತಲ್ಲ. ಇದೊಂದೇ ವರ್ಷ ಮಾಡೋದು, 50 ವರ್ಷ ಅಂತ. 50 ವರ್ಷ ಹೇಳ್ಬಿಡಿಪ್ಪ, ನನಗೀಗ 40. ಈಗ 40 ಅಂತೆ ನಿಮ್ ಸೊಸೆಗೆ. ಅಲ್ಲೇ ಅಂಟಿ ಇದಕ್ಕೆ
ಇಲ್ಲೇ 50 ವರ್ಷ ಅಂತ ಎಲ್ಲರಿಗೂ ಕಾಣಂಗ್ ಇಟ್ಟಿದ್ದೀವಿ ಮಮ್ಮಿ. ಹೇಳೋದೇ ಬೇಡ. ಕೆಳಗಡೆ ಕೂತಿದ್ರಿ ಅಲ್ಲ, ಹೆಂಗೆ ನಾವು ಅರ್ಧ ಗಂಟೆ ಹಿಂದೆ ಎಲ್ಲ ಕೆಳಗೆ ಕೂತಿದ್ರಿ. ಇದು ಹಚ್ಚಿ ಕ್ಯಾಂಡಲ್ಲು ನೋಡಿ ಗೈಸ್. ಹಾ ಅಷ್ಟೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಆಂಟಿ, ಹ್ಯಾಪಿ ಬರ್ಡೇ ಟು ಯು. 50 ವರ್ಷ, ಅರ್ಧ ಸೆಂಚುರಿ. ಎಲ್ಲರಿಗೂ ಥ್ಯಾಂಕ್ ಯು. ಓಕೆ, ಕಟ್ ಮಾಡ್ಬೋದು, ಅಲ್ಲಿ ಕೆಳಗಡೆ ನೈಫ್ ಇದೆ. ಇನ್ನೊಂದೇನೋ ಮಾಡ್ತವ್ರೆ. ನಮ್ದು ಹೇಳಿಲ್ಲ ಗೈಸ್, ಬರ್ತಡೆ. ನಾವು ಬರಲ್ಲ. ಒಂದ್ಸಲ ಶೇಪ್ ಔಟ್ ಮಾಡಿ ಕಳ್ಸಿದ್ಮೇಲೆ ನಾವ್ಯಾಕೆ ಬರಲ್ಲ? ಬರಲ್ಲ ನಾವು, ಬರಲ್ಲ ಬರಲ್ಲ, ನಾನಂತೂ ಬರಲ್ಲ ಬರಲ್ಲ, ನಾವಂತೂ ಬರಲ್ಲ. ಬನ್ನಿ, ಆಯ್ತು ಎಲ್ಲ ಬನ್ನಿ. ಹಾ ಬನ್ನಿ, ಬಾರಜಿ ಉಫ್ ಮಾಡಿ. ಸೊಸೆ ಮಾಡಿದ್ರು ಅಂದೆ, ನಾನು ಮಾಡಿದ್ರು. ನಾನ್ ಮಾಡ್ಲಿಲ್ಲ, ನಿಮ್ಮ ಮೊಮ್ಮಗನ ಮೊಮ್ಮಗಳ ಮಾಡಿದ್ದು. ಹೌದು, ಅದೇ ನಿಜ. ನಮ್ಮ ಸೊಸೆ ಹೊಟ್ಟೆ ಒಳಗೆ ಪಾಪ ಇರುವಾಗ ನನಗೆ 50 ಏಜ್. ಮೆಮೊರಬಲ್ ಆಗಿರುತ್ತೆ. ಅನೌನ್ಸ್ ಮಾಡಿಬಿಟ್ಟೆ ನಾನು ಇವತ್ತು. ವಾಟ್ ಎ ಗ್ರೇಟ್ ಅನೌನ್ಸ್ಮೆಂಟ್. ಹಿಂದೆ ಕೇಳಿರಕ್ ಸಾಧ್ಯ ಇಲ್ಲ, ಮುಂದೆ ಕೇಳಕ್ ಸಾಧ್ಯನೂ ಇಲ್ಲ. ಗೈಸ್, ನಮ್ಮ ಮಮ್ಮಿ ನೋಡ್ರೆ 50 ವರ್ಷ ಅನ್ಸುತ್ತಾ, ಇಲ್ಲ ಇನ್ನೂ ಜಾಸ್ತಿ ಅನ್ಸುತ್ತಾ, ಇಲ್ಲ ಕಡಿಮೆ ಅನ್ಸುತ್ತಾ? 30 ವರ್ಷ. ಅಜ್ಜಿ ನೋಡಿದ್ರೆ ಅನ್ಸುತ್ತೆ ಒಂದ್ 50 ಅಂತ. ಬನ್ನಿ, ಲಕ್ಷ್ಮಮ್ಮ 2ನೇ ಇಲ್ಲ ಬಂದಿದ್ದಾರೆ. ಮುಂಚೆ ಒಂದು ಉಟ್ಕೊಂಡಿದ್ರು, ಆಮೇಲೆ ಮತ್ತೆ ಚೇಂಜ್. ಅತ್ತೆ ಸೊಸೆಗೆ ಹಾಕ್ತಾರೆ. ವಿಶ್ ಮಾಡು, ಏನಾರು ಹೇಳು. ಹುಟ್ಟು ಹಬ್ಬದ ಶುಭಾಶಯಗಳು. ಹಂಗೆ ಅನ್ನೋದು ಅಜ್ಜಿ ಎಲ್ರಿಗೂ. ಬಾಳಾಟ ಮಾಡು. ಥ್ಯಾಂಕ್ ಯು ಅತ್ತೆ ಲಕ್ಷ್ಮಮ್ಮ, ಪುಟ್ಟ ಲಕ್ಷ್ಮಮ್ಮ. ನಾನ್ ತಿನ್ಸ್ಲಾ? ಜಾಸ್ತಿ ತಿನ್ಬೇಡಿ ನೀವು, ಕೆಮ್ಮು. ಅಯ್ಯೋ ಚುಚ್ಚೂರ. ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ ಕಂಡದು ಆಂಟಿ, ಆಂಟಿ ಈ ವರ್ಷ ನಿಮ್ಗೊಂದು ಏನೋ ಗಿಫ್ಟ್ ಇದೆ. ನನ್ನ ಮಗ ಬರ್ಲಿ, ಕೇಕ್ ಕಟ್ ಮಾಡಿ. ಆಯ್ತು, ಮಾತಾಡಿ. ಇಲ್ಲಿ ಏನಿರ್ಬೋದು? ತಿನ್ಸು ನಿನ್ ನಿಶಾ, ನಿನ್ ಪಡಿ ಗಿಫ್ಟ್ ಆಯ್ತಾ? ಗಿಫ್ಟ್ ಇದೆಯಾ? ಬಸತಿ ಬನ್ನಿ. ಕೊಡ್ರಿ, ಅಲ್ಲಿ ಕ್ಯಾಮ್ರಾದಲ್ಲಿ ತೆಗ್ದವ್ರೆ, ತಗೊಳ್ರಿ. ಇದು ಮಗಳದ್ದು, ಇದು ಸೊಸೆದು. ಇಲ್ಲ ಹಂಗಲ್ಲ, ಇಬ್ರದೂನು ಒಟ್ಟಿಗೆ. ಇಬ್ಬರದ್ದು, ಹಾ, ಮಗ ಮಗಳು ಸೊಸೆ ಎಲ್ಲರದ್ದು. ಜೋರಾಗಿ. ಯಾವ್ದು ತೆಗಿತೀರಾ ಈಗ? ಯಾವ್ದು ಫಸ್ಟ್? ಅಮೌಂಟ್ ಇದ್ದಿದ್ರೆ ಬೆಸ್ಟ್ ಇರೋದು. ಅದೇ ಇರೋದು ಇವಾಗ. ಯಾವ್ದು ತೆಗಿತೀರಾ? ಎರಡರಲ್ಲೊಂದು ತೆಗಿಬೇಕಾ? ಈಗ ಓಪನ್ ಮಾಡ್ಬೇಕಾ? ಮಾಡ್ಬೇಕು. ಅದಕ್ಕೆ ಇವಾಗ ಕಣ್ಮುಚ್ಚಿ. ಯಾವ್ದೇ ಕೇಳಿ ಚಿಕ್ಕ ಇರು ಇರು, ಅಲ್ಲಲ್ಲ, ಕಣ್ಮುಚ್ಚಿ, ಕಣ್ಮುಚ್ಚ್ರಿ. ಹಾ, ಮುಟ್ರಿ, ಮುಟ್ಟಿ 2ರಲ್ಲೊಂದು. ಹಾ ತೆಗಿರಿ. ಪಟ 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 ಪಟ. ನಿಶಾರಿ, ನಿಮ್ಮ ತಾಯಿಗೆ ನೀವು ಹೆಲ್ಪ್ ಮಾಡ್ಬೋದು. ಓಕೆ. ಬೂಸಿ ಬರ್ಲೇಬೇಕು ಫ್ರೇಮ್ಗೆ, ಇಲ್ಲ ಅಂದ್ರೆ ಆಗಲ್ಲ. ಏನಿರ್ಬೋದು? ನನಗೆ ಈ ಸಲ ಕ್ಲೂನೇ ಕೊಟ್ಟಿಲ್ವಲ್ಲ ಇವ್ರು ಯಾರುವೆ, ನನ್ ಮುಂದೆ ಮಾತೇ ಆಡಿಲ್ಲ. ಮಂಗ್ಲ ಮುಂಗು ಅಷ್ಟೇ. ಆಂಟಿ ಹಿಂಗೆ ಎಳಿಬೇಕಿದು. ಹಾ, ಹಿಂಗೆ ಎಳಿರಿ. ಹಾ, ಬಾಕ್ಸ್ ನೋಡಿದ್ರು ಗೊತ್ತಾಯ್ತಲ್ವಾ? ಆಂಟಿ ಏನಿರ್ಬೋದು? ಅಬ್ಸರ್ವ್ ಮಾಡಿರಿ. ಮೊಬೈಲಾ? ಇಷ್ಟು ಚಿಕ್ಕ ಮೊಬೈಲ್ ಬರುತ್ತಾ? ನೆಕ್ಲೆಸಾ? ಚಾರ್ಜರ್ ಇಲ್ಲ ಅಂತಿದ್ರಲ್ಲ. ಏನಕ್ಕೆ? ಚಾರ್ಜರ್ ಬೆಳಿಗ್ಗೆ ಚಾರ್ಜರ್ ಇಲ್ಲ ಅಂದ್ರಲ್ಲ. ನಂಗೆ ಚಾರ್ಜರ್ ಇದೆಪ್ಪ. ಮೋಸ ಮಾಡ್ಬಿಟ್ಟವ್ರಿ ಅಂತ. ಕಿವಿಗೆ ಕೇಳ್ದಿದ್ದವ್ರಿಗೆ ಕಿವಿಗೆ ಹಾಕೊಳ್ಳೋದಾ? ಚಾರ್ಜರ್ ಮಮ್ಮಿ
ಚಾರ್ಜರ್ 10 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ನೀವು ಎಷ್ಟೇ ಫೋಟೋ ತೆಗೆದ್ರು 10 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಹಂಗಾರ ಒಳ್ಳೇದಿದೆ. ಆಮೇಲೆ ಇದ್ರೊಳಗಡೆನೆ ಫೋಟೋ ಎಲ್ಲ ಇರುತ್ತೆ, ನೀವ್ ಯಾವಾಗ ಬೇಕಾವಾಗ ಪ್ರಿಂಟ್ ತಕ್ಕೋಬಹುದು. ಓಕೆನಾ? ಸರಿ ತಗೊಳ್ಳಿ, ಇದನ್ನ ತೆಗಿರಿ. ಓಹೋ, ಇದು ತೂಕ ಇದೆ ಕಣೆ. ಇದೇನಿರ್ಬೋದು ಗೆಸ್? ಎನಿ ಗೆಸ್? ಅಲ್ಲ, ಅದು ಪ್ರಯೋಜನಕ್ಕೆ ಬರುತ್ತೆ. ಚಾರ್ಜರು ಒಳ್ಳೇದೇ ಅಲ್ವಾ? ಇದೇನಿರ್ಬೋದು? ಇದು ಪಕ್ಕ 2 ಬಳೆ ಅಥವಾ 1 ನೆಕ್ಲೆಸ್, 2ರೊಳಗೆ 1. ನಮ್ಮ ಅಜ್ಜಿ ಕೇಳೋಣ, ಏನಿರ್ಬೋದು ಅಜ್ಜಿ? ಬಾಂಬ್ ಅಂತೂ ಇಲ್ಲಲ್ಲ. ಇದು ಓಪನ್ ಮಾಡಿ ನಿಶಾ ಅವರೇ. ನಿಶಾ ಅವರೇ, ಅಜ್ಜಿ ಏನಿರ್ಬೋದು ಅಜ್ಜಿ? ಸುಮ್ನಿರು, ಅಜ್ಜಿನ ಕೇಳ್ಬೇಡ. ಲಕ್ಷ್ಮಮ್ಮಂಗ್ ಕುತೂಹಲ ಈಗ ಏನಿರ್ಬೋದು ಅಂತ. ಗೊತ್ತಿತ್ತಾ? ನಿಮ್ಗೆ ಗೊತ್ತಿದ್ಯಾ? ಅಜ್ಜಿ ಗೊತ್ತಿದ್ರು ಹೇಳದ್ ಬೇಡ, ಅಜ್ಜಿ ಕಂಡಿಡಿಯುತ್ತೆ. ಪಳಾರ್ ಅಜ್ಜಿ ಕೊಡು ಅವ್ರ ಕೈಗೆನೆ. ಟೇಕ್ ಇಟ್ ಪುಷ್ಪಾವತಿ. ಸಾಂಗೇ ಇಲ್ಲ. ನಾನೇ ಆಡ್ತಾ ಇದ್ದೀನಲ್ಲ. ಮೊಬೈಲ್. ಇದೇನಿದು? ಫೋನು. ಆಪಲ್. ಇಷ್ಟ ಆಗಿಲ್ವಾ? ಇಲ್ಲಿ ಎಳಿಬೇಕು ಹಿಂಗೆ. ಐಫೋನ್ ಮಮ್ಮಿ. ಫೋನ್ ನನ್ನ ಕೈಲೇ ಇದೆಯಲ್ಲ. ನಿಮ್ಗೆ ಕ್ಯಾಮ್ರಾ ಕ್ವಾಲಿಟಿ ಸಕ್ಕದಾಗಿರ್ಬೇಕು ಅಂತ ನಾವು ಐಫೋನ್ ಯೂಸ್ ಮಾಡ್ತೀವಲ್ಲ. ಇಲ್ಲಿ ಹಿಂಗೆ ಎಳಿಯಪ್ಪ, ಹಿಂಗೆ. ಕೆಳಗಡೆ ನಾನು ಕೆಳಗಡೆ ಒಂದು ದೊಡ್ಡ ನೆಕ್ಲೆಸ್ ಇದೆ ಅಥವಾ 2 ಬಳೆ ಇದೆ ಅಂತ ಅನ್ಕೊಂಡೆ. ನನ್ಗೆ ಯಾಕೋ ಫೋನ್ ಬಿಡಿಸ್ಬಿಡ್ತಾರೆ ಅಂತ ಭಯ ಇದೆ. ಫೋನ್ ಅವಶ್ಯಕತೆಗೆ ಆಗುತ್ತೆ, ಒಳ್ಳೇದು. ನಿಮ್ಮ ಹತ್ರ ಎಲ್ಲ 3 ಇರುವಾಗ ನಮ್ಮ ಹತ್ರ 1 ಇರಬಾರ್ದಾ? ಸೂಪರ್, ಚೆನ್ನಾಗಿದೆ. ಕಲರ್ ಥ್ಯಾಂಕ್ಸ್. ನಿಕ್ಕಿಗೆ ನಾನು ಫಸ್ಟ್ ಸ್ಟಾರ್ಟಲ್ಲಿ ಓಪೋ ಕೊಡಿಸಿದ್ದೆ, ಇದೇ ಥರ ವೈಟು. ಕರೆಕ್ಟ್. ಅದು ನೋಡ್ಬಿಟ್ಟೆ ತಗೊಂಡಿದ್ದು. ನನಗೊಂದು 13 ವರ್ಷ ಆಯ್ತು ಹಿಂದೆ ಕೊಡಿಸಿದ್ದೆ. ಎತ್ತಿ. ಎಷ್ಟಿರ್ಬೋದು ಇದು ಫೋನು? 75,000. 80,000. 85, 90. 90. ಚಾರ್ಜರ್ ಎಲ್ಲ ಸೇರಿ 90,000. ಇದೇ 90ಕ್ಕೆ. ಆಂಟೀಸ್ ಮೆಂಟಾಲಿಟಿ. ಗೋಲ್ಡ್ ಅದೆಲ್ಲ ಇದ್ದಿದ್ದೆ. ಕೊಡಿ ಇಲ್ಲಿ. ಆಯ್ತು, ಆನ್ ಮಾಡಿ ತಗೊಳ್ಳಿ. ನಿಕ್ಕಿಗೆ ಒಂದ್ಸಲ ಹೇಳಿದ್ನಲ್ಲ ಫೋನ್ ಆನ್ ಮಾಡಪ್ಪ. ಆನ್ ಮಾಡಿ ಹೇಳ್ತೀನಿ. ಲಾಂಗ್ ಪ್ರೆಸ್ ಮಾಡಿ. ಇವ್ರಿಗೆ ಐಫೋನ್ ಯೂಸ್ ಮಾಡೋದು ಹೇಳ್ಕೊಡ್ಬೇಕು ಇನ್ಮೇಲೆ. ನನ್ಗೆ ಅದೇ ದೊಡ್ಡ ಟೆನ್ಷನ್ ಆಗಿರೋದು ಈಗ. ಬರುತ್ತೆ ನಂಗೆ. ನಿಮ್ ಪಪ್ಪನೇ 15 ವರ್ಷ ಹಿಂದೆ ಆಪಲ್ ಫೋನ್ ಹಿಡ್ಕೊಂಡಿದ್ರು. ಇನ್ಯಾವುದು? ಆಪಲ್ಲೇ. ಆಪಲ್. ನನಗೆ ಇನ್ನೊಂದು ಖುಷಿ ವಿಷಯ ಏನಂದ್ರೆ ಇನ್ಮೇಲೆ ನಾನು ನಮ್ಮ ಮಮ್ಮಿಗೆ ಏರ್ ಡ್ರಾಪ್ ಮಾಡ್ಬೋದು. ಫೋಟೋ ಕಳ್ಸು ಅಂತ ತಲೆ ತಿನ್ನಲ್ಲ. ಫೋನ್ ಟು ಫೋನೇ ಏರ್ ಡ್ರಾಪ್ ಮಾಡ್ಬೋದು. ಆ ಫೋನ್ ಲಕ್ಷ್ಮಮ್ಮಂಗ್ ಕೊಡುವ. ಅಜಯ್ ಹೊಡೆದಲ್ಲ ಚಾನ್ಸ್. ಮಮ್ಮಿ ಫೋನ್ ಇನ್ನೂ ಚೆನ್ನಾಗೈತೆ, ಅದ್ರೇನಿಲ್ಲ. ಸ್ವಲ್ಪ ಕ್ಯಾಮ್ರಾ ಕ್ವಾಲಿಟಿಗೋಸ್ಕರ ಐಫೋನ್ ತಗೊಂಡೆ. ಚೆನ್ನಾಗೈತೆ, ಹ್ಯಾಂಡಿ ಆಗಿ, ಲೈಟ್ ವೈಟ್ ಆಗಿ, ಸಕ್ಕತ್ತಾಗಿದೆ. ಗಿಫ್ಟ್ ನಿಮ್ಗೆ ಚೆನ್ನಾಗಿದೆ ಅದು. ಓಪೋ ಸತ್ಯ ಇದು. ಓಪೋ ಎಲ್ಲಿ? ಒನ್ ಪ್ಲಸ್. ಥ್ಯಾಂಕ್ ಯು. ಅತ್ತೆ ಸೊಸೆ ಇಬ್ರು ನಿಂತಿದ್ದಾರೆ. ಇವಾಗ ನಾವು ಎಲ್ಲರೂ ಡಿನ್ನರ್ಗೆ ಹೋಗೋಕ್ಕೆ ರೆಡಿಯಾಗಿದ್ದೇವೆ. ಬೂಸಿ, ಏನು ಸಮಾಚಾರ? ಹೇಳ್ಬೇಕು. ಏನಿಲ್ಲ. ಹೇಳಿ ಮೇಡಮ್, ಬರ್ತಡೇ ಗರ್. ಈಗ ಇವತ್ತು ನನ್ನ ಬರ್ತಡೇ ಅಲ್ಲ, ಎಲ್ಲರಿಗೂ ಪಾರ್ಟಿ ಕೊಡಿಸ್ತಾ ಇದ್ದೀನಿ, ಬನ್ನಿ ಎಲ್ಲರೂ ಹೋಗು. ಹೌದಾ? ರೆಸಾರ್ಟಿಗ, ಹೋಟೆಲಿಗ, ಎಲ್ಲಿಗಾದ್ರೆ. ಬಿಲ್ಲು ನಂದೆ. ಬಿಲ್ಲು ನಿಮ್ದೆ. ಇಷ್ಟ ಆಯ್ತಾ ಗಿಫ್ಟು? ಇಷ್ಟ ಆಗಿಲ್ಲ ಗೈಸ್? ಇಲ್ಲ, ಇಷ್ಟ ಆಗಿಲ್ಲ. ಅದ್ರ ಬದಲು ಎಲ್ಲ ಆಂಟೀಸ್ ಎಲ್ಲ ಮಮ್ಮಿದಿರ್ದು ಇದೆ. ಅದ್ರ ಬದಲು ಆ 1 ಲಕ್ಷದ ಬದಲು ಚಿನ್ನ ಏನಾದ್ರು ತಗೋಬೋದಿತ್ತು, ತಂದ್ಕೊಡ್ಬೋದಿತ್ತು ಅನ್ನೋ ಮೈಂಡ್ ಸೆಟ್ಟು. ಇಲ್ಲ, ತೊಂದರೆ ಇಲ್ಲ, ಪ್ರೀತಿಯಿಂದ ಕೊಟ್ಟಿದ್ದೀರಿ. ಆದ್ರೂ ಒಂಥರ ಮನ್ಸು ಒಂದ್ ಸ್ವಲ್ಪ ಇದೇ ಫೋನ್ ಸಾಕಾಗಿತ್ತು. ಇನ್ನು 5 years ಏನಿಲ್ಲ, ಸ್ವಲ್ಪ 45 ಕೊಟ್ಟಿದ್ದೀನಿ. ಸಾಕಿತ್ತು ನಮ್ಗೆ. ಏಜ್ ಆಯ್ತಲ್ಲ 50 yearsಗೆ, ಇಷ್ಟು ಸಾಕಿತ್ತು. ಹೆಂಗಿರೋರಿಗೆ ನಿಮ್ಗೆಲ್ಲ ಆ ಥರದ್ದು ಬೇಕು, 1 ಲಕ್ಷದ್ದೆಲ್ಲ. ನನಗೆ ಸಾಕಿತ್ತು. ಇಲ್ಲ, ಇರ್ಲಿ, ನಿಮ್ಗೂ ಐಫೋನ್ ಬೇಕಿತ್ತು. ಆಯ್ತು, ನಿಮ್ಮ ಆಸೆ ಅಂತೆ ಹಾಗೆ ಇರ್ಲಿ ಬಿಡು. ಸರಿ ಆಯ್ತು. ನನ್ನ ಮಗ ಕೊಟ್ಟದ್ದಲ್ವಾ, ಇರ್ಲಿ ಬಿಡು. ಓಕೆ. ಮಗಳು ಸೊಸೆ 3 ಜನ ಎಲ್ಲರೂ. ಓಕೆ, ಬಾಯ್. ಥ್ಯಾಂಕ್ ಯು ನಿಮ್ಗೆ. ಯಾಕೆ ಪಾಪ ಕಪಲ್ಸ್ನ ದೂರ ಮಾಡ್ತಿದ್ಯಾ? ಅದೇ ನನ್ಗೆ ಅದ್ರದ್ದು. ಗೈಸ್, ಇಲ್ಲೊಂದು ಕಪಲ್ಸ್ ಇದೆ. ಯಾರು ಅಂತ ಗೆಸ್ ಮಾಡಿ. ಈ 3 ಜನದಲ್ಲಿ ಒಂದು ಕಪಲ್ಸ್ ಇದೆ, ಯಾರು ಅಂತ ಗೆಸ್ ಮಾಡಿ. ಇವ್ರಿಲ್ಲಪ್ಪ, ನಮ್ಮರು. ಅದು ಸಿಂಹ ಗರ್ಜನೆ ಮಾಡ್ತಾ ಇದೆ. ಗೈಸ್, ಇವಾಗ ಯಾರ್ದಿದು ಪಾರ್ಟಿ?
ಇವ್ರ ಪಾರ್ಟಿನ ಇರೋ ಅವ್ರು ಏನು ಹೇಳ್ತಾರೆ ನೋಡೋಣ. ನನ್ನ ಪಾರ್ಟಿ ನನ್ನ ಬರ್ತಡೇ ಅಲ್ಲ, ನಾನು ಪಾರ್ಟಿ. ವಿಡಿಯೋ ರೆಕಾರ್ಡ್ ಮಾಡಬೇಕು ನಿಶಾ, ಹಂಗಾರೆ ಅವರೇ ಬಿಲ್ ಕೊಡ್ತಾರೆ. ಹೇಳವ್ರೆ ಅವರೇನೆ, ನಾನೇ ಬಿಲ್ ಕೊಡ್ತೀನಿ ಅಂತ. ಪಾರ್ಟಿ ಮಾಡಿದವ್ರು ಬಿಲ್ ಕೊಡ್ಬೇಕು. ಆಯ್ತು, ಓಕೆ, ಡನ್. ಅಬ್ಬಿ ಪಾರ್ಟಿ ಕೇಳ್ತಾರೆ ಅಂದ್ಬಿಟ್ಟು ನನ್ನ ಪಾರ್ಟಿ ಅಂತ ಇಬ್ರು ಜೈ ಅನ್ಸ್ಬಿಟ್ರು. ಯಾರ್ಯಾರು ಕೊಡ್ಸಿಲ್ಲ ಅಬ್ಬಿ? ಎಲ್ಲರಿಗೂ ನನ್ನ ಪಾರ್ಟಿ. ಆಯ್ತು, ಇವಾಗ ಅವ್ರದ್ದಲ್ವೇನಪ್ಪ, ಅವ್ರದ್ದು ಇವತ್ತು ಕೊಟ್ರೆ ಓಕೆ, ಇಲ್ಲ ನಾನು ಕೊಟ್ರೆ ಬಿಲ್ಲು ನನ್ನ ಪಾರ್ಟಿ, ಅವ್ರು ಕೊಟ್ರೆ ಬಿಲ್ಲು ಅವ್ರದ್ದು ಪಾರ್ಟಿ. ನೆಕ್ಸ್ಟ್ ಯಾರ್ದು ಉಳಿದಿದ್ದು ಅವ್ರದ್ದು. ಕೊಟ್ರೇನು, ಮಧು ಕೊಟ್ರೇನು, ನಿಕ್ಕಿ ಕೊಟ್ರೇನು? ಇವಾಗ ಅವನು ಕೇಳ್ತಾ ಇರೋದು ಸಪ್ರೇಟು, ಇಬ್ರದ್ದು ಬರ್ಡೇ ಆಗಿರೋದ್ರಿಂದ ಇಬ್ರು ಸಪ್ರೇಟ್ ಕೊಡಿ ಅಂತ ಅಲ್ವೇನೋ. ಎಲ್ಲ ಊಟ ಮಾಡ್ತಾ ಇದೀವಿ ನಾವಿವಾಗ. ಹೌದು ಹುಲಿಯಾ, ಹೆಂಗಿದೆ ತಂದು ಹೆಂಗಿಟ್ಬಿಟ್ಟು ನೋಡಿಲಿ. ಇದಿಷ್ಟು ನಮ್ಮ ಅಜ್ಜಿಗೆ. ಅಜ್ಜಿಲಿ ಕಾಣಿಸಲ್ಲ ನಮ್ಮ ಅಜ್ಜಿಗೆ. ಬಿರಿಯಾನಿ ಐತೆ ಎಷ್ಟು? ಮಟನ್ ಬಿರಿಯಾನಿ. ನಾನು ಇಷ್ಟೇ ಕಣವ ತಿನ್ನೋದು ಒಂದೈತೆ. ಒಳ್ಳೆ ಊಟ. ಮಂಗ್ಲಮ್ಮ ನಿಮ್ಗೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಇಲ್ಲಿ ಖಾರನೇ ಇರೋದಿಲ್ಲ. ಅದು ಏನೇ ಏನು ಗೈಸ್, ಅಷ್ಟೇ ಇಷ್ಟೇ. ನಮ್ಮ ಮಮ್ಮಿ ಬರ್ತಡೇ ಮುಗೀತು, 50 ವರ್ಷ ಕಂಪ್ಲೀಟ್ ಆಯಿತು. ಯಾರೆಲ್ಲ ನಮ್ಮ ಮಮ್ಮಿಗೆ ವಿಶ್ ಮಾಡಿರ್ತೀರಾ, ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅವ್ರ ಕಡೆಯಿಂದ. ಸೊ ಅಷ್ಟೇ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನನಗೇನು ಕಾಣಿಸ್ತಾನೆ ಇಲ್ಲ. ಬಾಯ್ ಗೈಸ್.